ನೆಕ್ಸ್ಟ್ ಡೇ ಬೆಳಗ್ಗೆನೆ ಎದ್ಬಿಟ್ಟು ಟಿಫನ್ ಎಲ್ಲ ಮಾಡ್ಕೊಂಡು ನಾವು ಹೋಗ್ತಿರೋದು ಬೆಂಗಳೂರು ಕಡೆಗೆ. ಸೊ ಬೆಂಗಳೂರು ಕಡೆಗೆ ಹೋಗ್ಬೇಕಂದ್ರೆ ಬೆಳ್ಳೂರಲ್ಲಿ ಬಸ್ ಸಿಗಲ್ಲ. ಸೊ ಬೆಳ್ಳೂರು ಕ್ರಾಸ್ ಗೆ ಹೋಗ್ಬೇಕು. ಹೆಲೋ ಸ್ನೇಹಿತರೆ, ನಾನು ನಿಮ್ಮ ತುಮಕೂರು ಹುಡುಗ ಶಯ್ಯೂಬ್. ಈ ಒಂದು ವ್ಲಾಗ್ ಅಲ್ಲಿ ಏನೇನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮಗ್ ಗೊತ್ತಾಗಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಾವ್ ಹೆಂಗೋ ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ಬಸ್ ಸಿಕ್ತು. ಬಸ್ ಹತ್ಕೊಂಡು ಸೀದಾ ಹೊಡ್ತಾ ಇರೋದು ಬೆಂಗಳೂರು ಕಡೆ. ಮೋಡ ಕವಿದ ವಾತಾವರಣ ಕೂಡ ಆಗಿದೆ. ಇಲ್ಲೇನೋ ನೋಡಿ ಸ್ನೇಹಿತರೆ, ಇಲ್ಲೇನೋ ಅಗಿತಾ ಇದಾರೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದ ತಕ್ಷಣ ನಮಗೆ ಬಿಸಿಲಿಗಾಲ ಬರೋ ತರ ಒಂದು ಒಳ್ಳೆ ವಾತಾವರಣ ಸಿಕ್ತು. ಅಲ್ಲೇ ಸ್ವಲ್ಪ ಮುಂದೆ ಬರ್ಬೇಕು ಆಟೋ ನೋಡ್ಬಿಟ್ಟು ಸೊ ನನಗ್ ನೆನಪ್ ಬಂದಿದ್ದು ಆಟೋ ರಾಜ ಶಂಕರ್ನಾಗ್ ಸರ್ ಅವರೇ. ನಾನು ಒಂದು ಆಟೋನ ನೋಡಿದ್ರೆ ಅವರೇ ಜ್ಞಾಪಕ ಬರ್ತಾರೆ. ಯಾರಾದ್ರೂ ಅವ್ರ ಅಭಿಮಾನಿ ಇದ್ರೆ ಸೊ ಕಮೆಂಟ್ ಅಲ್ಲಿ ಶಂಕರ್ನಾಗ್ ಸರ್ ಅವ್ರ ಹೆಸರನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಹಂಗೆ ಸ್ವಲ್ಪ ಮುಂದೆ ಬರ್ಬೇಕಾದ್ರೆ ಈ ಒಂದು ಆಟೋ ಮೇಲೆ ತೆಪ್ಪ ಇಟ್ಕೊಂಡು ಹೋಗ್ತಾ ಇದ್ರು. ಸೊ ತೆಪ್ಪ ನೋಡೇ ಇರ್ತೀರಾ, ಎಲ್ಲಾದ್ರೂ ಹಳ್ಳಿಗಳಲ್ಲಿ ವಾಸ ಮಾಡಬೇಕಾದ್ರೆ ಸೊ ಕೆರೆಗಳಲ್ಲೆಲ್ಲ ಅದನ್ನ ಯೂಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ಸ್ವಲ್ಪ ಮುಂದೆ ಬರ್ಬೇಕಾದ್ರೆ ಈ ಒಂದು ಬೆಲೆನೋ ಕಾರು ಹೋಗ್ತಿತ್ತು. ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಈ ಕಡೆ ತಿರುಗಿದ ತಕ್ಷಣ ಒಂದು ಟಾರ್ಜನ್ ಮೂವಿಲ್ ಬರುತ್ತಲ್ಲ ಟಾರ್ಜನ್ ಕಾರು, ಆ ತರ ಈ ಒಂದು ಶಿಫ್ಟ್ ಕಾರ್ ಬರ್ತಾ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಹಂಗೆ ಮುಂದೆ ಬಂದ್ವಿ. ಎರಡು ವಾತಾವರಣ ಒಂದೇ ಬಸ್ಸಲ್ಲಿ ಕೂತ್ಕೊಂಡು ನೋಡ್ಕೊಂಡು ಸೀದಾ ನಾನು ಬಂದಿದ್ದು ಬೆಂಗಳೂರು ಕಡೆಗೆ. ಸೊ ಬೆಂಗಳೂರು ಕಡೆಗೆ ಬಂದ ತಕ್ಷಣ ಈ ಹಾಳಾದ ಒಂದು ಟ್ರಾಫಿಕ್ ನ ನೋಡ್ಬಿಟ್ಟು ನನಗಂತೂ ಸಖತ್ ಬೇಜಾರಾಯ್ತು. ನೀವೇನಾದ್ರೂ ಬೆಂಗಳೂರಿಗೆ ಬಂದ್ರೆ ಈ ಟ್ರಾಫಿಕ್ ನ ಯಾವ ತರ ನೋಡ್ತೀರಾ, ಆ ಟ್ರಾಫಿಕ್ ಅನ್ನ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ನಿಮ್ಗೆ ಇಷ್ಟ ಆಗುತ್ತಾ ಟ್ರಾಫಿಕ್ ಇರೋದು, ಟ್ರಾಫಿಕ್ ಇರಬಾರ್ದಾಗಿತ್ತ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಇವತ್ತಿನ ಒಂದು ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಬೆಂಗಳೂರಿಗೆ ಬಂದು ನಾವು ಎಲ್ಲಿಗೆ ಹೋಗಿದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ಬರುವಂತಹ ವ್ಲಾಗ್ ನ ನೋಡ್ಬೇಕಾಗುತ್ತೆ. ಅಲ್ಲಿ ತನಕ ನೀವೇನಾದ್ರೂ ನನ್ನ ಐಡಿನ ಫಾಲೋ ಮಾಡ್ಕೊಂಡಿದ್ದಾರೆ ಫಾಲೋ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ.